ನಾವು ಗೀತಾಂಜಲಿ ಸಿಲ್ಕಿಗೆ ಬಂದದ್ದು. ನಂದು ಎಂಗೇಜ್ಮೆಂಟ್ ಸಾರಿ ಇದು ಫ್ಯೂಚರಲ್ಲಿ ಇದು ಪಟ್ಟೆಲ್ಲ ನನಗೆ. ಒಟ್ಟಿಗೆ ನನಗೆ ಒಬ್ಳಿಗೆ ಭಯ ಆಗ್ತದೆ ಅಂತ ಇವರಿಗೆ ಭಯ, ನನಗೆ ಭಯ ಇಲ್ಲ, ನಾನು ಹೇಗೂ ಮ್ಯಾನೇಜ್ ಮಾಡಿ. ಹಾಯ್, ಮದುವೆಗೆ ಸಿಗುದಲ್ಲ. ನಾವು ಗೀತಾಂಜಲಿ ಸಿಲ್ಕಿಗೆ ಬಂದದ್ದು. ನಂದು ಎಂಗೇಜ್ಮೆಂಟ್ ಸಾರಿ ಕೂಡ ಇಲ್ಲಿಂದಲೇ ತಗೊಂಡು ಬಂದದ್ದು. ಚಿಕ್ಕಹೋಣಿದು ಸೆಲೆಕ್ಷನು ಸ್ಕೈ ಬ್ಲೂ ಇತ್ತಲ್ಲ ಅದು. ನಂದು ಎಂಗೇಜ್ಮೆಂಟ್ ಇದು ಸಾರಿ ಇತ್ತಲ್ಲ, ಇದು ಸ್ಕೈ ಬ್ಲೂ ಕಲರ್, ಇದು ಹುಡುಗನ ಕಡೆಯಿಂದ ಕೊಟ್ಟದ್ದು. ಇದು ಅಶ್ವಿನಿ ಹೋಣಿ ಉಡುಪಿಯಿಂದಲೇ ತಗೊಂಡು ಬಂದದ್ದು, ಅದೇ ಗೀತಾಂಜಲಿ ಸಿಲ್ಕಿಂದ. ಹಾಗಾಗಿ ನಾವು ಗೀತಾಂಜಲಿ ಸಿಲ್ಕಿಗೆ ಬಂದಿದ್ದೇವೆ ಇವತ್ತು ಮದುವೆ ಶಾಪಿಂಗಿಗೆ. ಎಲ್ಲರಿಗೂ ಕೂಡ ಅಂದರೆ ಇದು ಹುಡುಗನ ಮನೆಯದು ಶಾಪಿಂಗು. ಗಣೇಶ್ ಅವರು ಕರ್ಕೊಂಡು ಹೋಗ್ತಿರೋದು. ಏನಂತ ಹೇಳಿದರೆ, ನನಗೆ ಯಾವುದು ಬೇಕು ಸೆಲೆಕ್ಟ್ ಮಾಡಬೇಕು, ನನಗೆ ಯಾವುದು ಸೂಟ್ ಆಗ್ತದೆ ಅವರಿಗೆ ನನ್ನ ಸಾರಿಗೆ ಸೆಟ್ ಆಗುವ ಹಾಗೆ ಸೆಲೆಕ್ಟ್ ಮಾಡಲಿಕ್ಕೋಸ್ಕರ ಹೋಗಿತ್ತು. ಆ್ಯಕ್ಚುಲಿ ಮುಂಚೆನವರೆಲ್ಲ ಹೋಗ್ತಿರ್ಲಿಲ್ಲಂತೆ, ನಮ್ಮದ್ರಲ್ಲಿ ಈಗ ಹೋಗ್ತಾರೆ ಅಂತೇಳಿ ನನ್ನ ಅಪ್ಪ ಕಳಿಸಿದ್ರು. ಅಪ್ಪನ ಹತ್ರ ಗಣೇಶ್ ಅವ್ರು ಬಂದು ಕೇಳಿದ್ರು ಅವಳನ್ನು ಕಳಿಸ್ಕೊಡಿ ಅಂತ. ಹಾಗೆ ಅಪ್ಪ ಹೋಗು ಅಂತ ಹೇಳಿದರು, ಇಲ್ಲಾಂದರೆ ನನ್ನ ಅಪ್ಪ ಬಿಡ್ತವೇ ಇರಲಿಲ್ಲ. ನಾವೆಲ್ಲ ಹೋಗಲಿಲ್ಲ, ಮುಂಚಿನ ಕಾಲದವ್ರು ಹೋಗ್ತಿರ್ಲಿಲ್ಲ ಅಂತೆಲ್ಲ ಹೇಳಿದರು ಒಂದು, ಮತ್ತು ಈಗದವರೆಲ್ಲ ಹೋಗಿ ಅಂತ ಹೇಳಿ ಬಿಟ್ಟರು. ಹಾಗೆ ಇಲ್ಲಿ ಶಾಪಿಂಗಿಗೆ ಬಂದದ್ದು. ಇವಾಗ ಫಸ್ಟಿಗೆ ಕಿಡ್ಸಿದು ಶಾಪಿಂಗ್ ಮಾಡೋದು, ಯಾಕಂದರೆ ಅವರು ಮತ್ತೆ ಕೇಳೋದಿಲ್ಲಲ್ಲ. ಅದೊಂದು ಶಾಪಿಂಗ್ ಆಗಿಬಿಟ್ರೆ ಮತ್ತು ನಾವು ಈಸಿಯಾಗಿ ಸ್ಯಾರಿ ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳಿ ಅವರಿಗೆ ಫಸ್ಟಿಗೆ ಶಾಪಿಂಗ್ ಮಾಡಿ ಬಿಡ್ತಾ ಇದ್ದೇವೆ. ಅಂದರೆ ಇದು ನನ್ನ ಅಕ್ಕನ ಮಕ್ಕಳಿಬ್ಬರು, ಅವರಿಗೆ ಗೌನ್ ಸೆಲೆಕ್ಷನ್ ಆಗ್ತಾ ಉಂಟು ಇಲ್ಲಿ. ಗ್ರೀನಿಗೆ ಪ್ಯಾಟರ್ನ್, ಒಂದು ಪಿಂಕ್, ಒಂದು ಪಿಕಾಕ್ ಡಬಲ್ ಕಲರ್. ನನಗೆ ಆ್ಯಕ್ಚುಲಿ 2-3 ಸ್ಯಾರಿ ಸೆಲೆಕ್ಟ್ ಮಾಡಿದರು ಅವರು, ಇದು ಸೂಟ್ ಆಗ್ಬೋದು ಕಲರಿಗೆ ಅಂತ ಹೇಳಿ. ಇದು ಆ್ಯಕ್ಚುಲಿ ಸ್ಯಾರಿ ಅಲ್ಲ ನಂದು ಮದುವೆದು, ನನ್ನದು ಹಾಕ್ತಾಯಿಲ್ಲ, ನಿಮಗೆ ಸರ್ಪ್ರೈಸ್ ಇರಲಿ ಮದುವೆಯಲ್ಲೇ ಗೊತ್ತಾಗಲಿ ಅಂತ ಹೇಳಿ. ಇದು ಬೇರೆ ಸ್ಯಾರಿ, ಅಂದರೆ ನನ್ನ ಕಲರ್ ಟೋನಿಗೆ ಯಾವುದು ಸೂಟ್ ಆಗ್ತದೆ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಅವರು ಉಡಿಸ್ತಾ ಇದ್ದಾರೆ. ಒಂದು ಸಲ ಉಟ್ಟು ನೋಡಿದರೆ ನಮಗೆ ಅದು ಸೂಟ್ ಆಗ್ತದಾ ಅಥವಾ ನಮಗೆ ಕಂಫರ್ಟೇಬಲ್ ಅನ್ನಿಸ್ತದ ಅಂತ ಹೇಳಿ ಗೊತ್ತಾಗ್ತದಲ್ಲ. ಹಾಗೆ ಅವರು ಅಲ್ಲಿ ಉಡಿಸ್ತಾರೆ. ಯಾರೇ ಇರಲಿ, ಪ್ರತಿಯೊಬ್ಬರು, ಅಂದರೆ ಪ್ರಾಯದವರೇ ಇರಲಿ, ಮದುಮಗಳೇ ಇರಲಿ ಅಥವಾ ಟೀನೇಜರ್ಸ್ ಇರಲಿ, ಯಾರಿಗಾದರೂ ಸಹ ಹೀಗೆ ಸಾರಿ ಉಡಿಸಿ ಒಮ್ಮೆ ತೋರಿಸ್ತಾರೆ. ಅಂದರೆ ಅವರಿಗೆ ಸೆಟ್ ಆಗ್ತದಾ, ಅವರ ಕಲರಿಗೆ ಸೆಟ್ ಆಗ್ತದಾ, ಕಂಫರ್ಟೇಬಲ್ ಅನ್ನಿಸ್ತದ ಅಂತ ಹೇಳಿ. ಹಾಗೆ ಅದೊಂದು ಖುಷಿ ಆಯಿತು. ಎಲ್ಲ ಕಡೆ ಉಡಿಸ್ತಾರೆ ಅಂತ ಅಂದ್ಕೊಳ್ತೇನೆ, ನನಗೆ ಗೊತ್ತಿಲ್ಲ. ನಾನು ಸ್ಯಾರಿದು ಶಾಪಿಂಗಿಗೆ ಫಸ್ಟ್ ಟೈಮ್ ಹೋದ್ದು. ಹೀಗೆ ಉಡಿಸಿ ನಮ್ಮ ಕಲರಿಗೆ ಸೆಟ್ ಆಗ್ತದಾ ಅಥವಾ ಬೇರೆ ಇದರ ಟೋನಲ್ಲಿ ನೋಡಬೇಕಾ ಅಂತ ಹೇಳಿ ಅವರು ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಇದು ನಂದು ಮೊದಲ ಸೆಲೆಕ್ಷನ್ ಸಾರಿದು.
ಸ್ಯಾರಿ ಎಲ್ಲ ಪರ್ಚೇಸ್ ಆಯಿತು. ನನ್ನ ಮಾಮಿಯವರು ಇಲ್ಲಿದ್ದಾರೆ. ಗಣೇಶಿಗೆ ಈಗ ಶೇರ್ವಾಣಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಮದುವೆಗೆ ಹಾಕಲಿಕ್ಕೆ. ಇವರಿಬ್ಬರು ನೋಡಿ, ಬಾಬಿ ಬಬ್ಲಿ. ಫಿಟ್ಟಸ ಗಣೇಶ್ ಅವ್ರದ್ದು ಕೂಡ ಇದು ಶೇರ್ವಾನಿ ಅಲ್ಲ, ಇದು ಫಿಟ್ ಆಗ್ತದ ಅಂತ ನೋಡಿದ್ದು. ಗಣೇಶ್ ಅವ್ರದ್ದು ಶೇರ್ವಾನಿ ಆಯಿತು ಸೆಲೆಕ್ಟ್. ಇದು ಫ್ಯೂಚರಲ್ಲಿ ಇದು ಪಟೇಲ ನನಗೆ. ಶಾಪಿಂಗ್ ಎಲ್ಲ ಆಯಿತು. 6 ಗಂಟೆ ಆಯಿತು. ಇವಾಗ ನಾವು ತಿಂಡಿ ತಿನ್ಲಿಕ್ಕೆ ಬಂದ್ವಿ. ಇಲ್ಲಿಂದ ತಿಂಡಿ ತಿಂದಾದ್ಮೇಲೆ ನಾನು ಡೈರೆಕ್ಟ್ ಸುಬ್ರಹ್ಮಣ್ಯ ಬಸ್ಸಿಗೆ ಹತ್ತೋದು. ಅಲ್ಲಿ ತಲುಪಬೇಕಾದ್ರೆ 10 ಆಗ್ಬೋದು ಗಂಟೆ ಇವತ್ತು. आता कसाले पुरा ओतून गेलो ಅಂತ पुरा ओतून गया. ಎಲ್ಲ ಆಯಿತು. ಸಂಜೆ ತಿಂಡಿ ಸಲ ತಿಂದಾಯಿತು. ಇನ್ನು ಹೊರಡ್ದು ಈಗಲೇ ಗಂಟೆ 6:30 ಆಯಿತು. ನನಗೆ ಸುಬ್ರಹ್ಮಣ್ಯಕ್ಕೆ ಬಸ್ ಎಷ್ಟೊತ್ತಿಗೆ ಗೊತ್ತಿಲ್ಲ. ಇವರನ್ನು ಸಹ ಬನ್ನಿ ಅಂತ ಹೇಳ್ತಿದ್ದೇನೆ ಒಟ್ಟಿಗೆ. ನನಗೆ ಒಬ್ಬಳಿಗೆ ಭಯ ಆಗ್ತದೆ ಅಂತ ಇವರಿಗೆ ಭಯ. ನನಗೆ ಭಯ ಇಲ್ಲ, ನಾನು ಹೇಗೂ ಮ್ಯಾನೇಜ್ ಮಾಡ್ಕೊಳ್ತೇನೆ. ನೋಡುವ ಹೇಗೆ. ಬರ್ತೀರಾ? ಬಾಯ್. ಮದುವೆಗೆ ಸಿಗುದಲ್ಲ ಅಣ್ಣ. ಬಾಯ್. ಸಾರಿದು ಶಾಪಿಂಗ್ ಆದಮೇಲೆ ನಾನು ಸೇಫಾಗಿ ನಮ್ಮ ಮನೆ ರೀಚ್ ಆದೆ. ಮತ್ತು ನಿನ್ನೆ ವ್ಲಾಗಲ್ಲಿ ತುಂಬ ಜನ ವಿಶ್ ಮಾಡಿದ್ದೀರಾ, ನನಗೆ ಬ್ಲೆಸ್ ಮಾಡಿದ್ದೀರಾ. ನಿಮಗೆ ತುಂಬ ಒಳ್ಳೆ ಕುಟುಂಬ ಸಿಕ್ಕಿದೆ ಅಂತ. ಹೌದು, ನನಗೆ ತುಂಬ ಒಳ್ಳೆ ಕುಟುಂಬ ಸಿಕ್ಕಿದೆ. ನನ್ನನ್ನು ತುಂಬ ಅವರು ಪ್ರೀತಿಸ್ತಾರೆ, ನನ್ನ ವ್ಲಾಗಿಗೆ ಎಲ್ಲಕ್ಕೂ ಸಪೋರ್ಟ್ ಮಾಡ್ತಾರೆ. ಹಾಗೆ ಇದಕ್ಕೆಲ್ಲ ಮೇಯ್ನ್ ಕಾರಣ ನಿಮ್ಮ ಪ್ರೀತಿ, ಆಶೀರ್ವಾದ ಮತ್ತು ಹಾರೈಕೆ. ನೀವು ತುಂಬ ಜನ ಮುಂಚೆಯಿಂದಲೂ ನನಗೆ ವಿಶ್ ಮಾಡ್ತಾಯಿದ್ರಿ ನಿಮಗೆ ಒಳ್ಳೆ ಕುಟುಂಬ ಸಿಗಲಿ ಅಂತ. ಅಂಥದ್ದೇ ಕುಟುಂಬ ಸಿಕ್ಕಿದೆ. ಹಾಗೆ ನಿಮ್ಮ ಎಲ್ಲರ ಪ್ರೀತಿ ಮತ್ತು ಆಶೀರ್ವಾದ ಇನ್ನೂ ಕೂಡ ನನ್ನ ಕುಟುಂಬದ ಮೇಲೆ ಇರಲಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಸಿಗುವ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ರಿಗೂ ಬಾಯ್.